ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇದು ಬಂದು ಬ್ಯಾಡಗಿಯಲ್ಲಿ ದ್ಯಾಮವ್ವನ ಜಾತ್ರೆ ಇದೆ, ಮಾರಿ ಜಾತ್ರೆ ಅಂತ ಹೇಳುವ 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ನಾವು ಇಲ್ಲೇ ಇರೋದ್ರಿಂದ ಸಿಂಪಲ್ಲಾಗಿ ನಾವು ಕೂಡ ಮಾಡ್ತಾಯಿದ್ದೀವಿ ಜಾತ್ರೆನ. ಇವತ್ತು ಮಂಗಳವಾರ ಉಡಿ ತುಂಬೋದಿರುತ್ತೆ ದೇವಿಗೆ. ಹಾಗಾಗಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ರಂಗೋಲಿ ಎಲ್ಲ ಹಾಕಿ ಮಾವಿಂದು ತೋರಣ ಎಲ್ಲ ಹಾಕಿದ್ದೆ. ಹಾಗೆ ಇವತ್ತು ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ದೊಡ್ಡ ಮಗ ರೆಡಿ ಆಗಿಬಿಟ್ಟು ಅವರ ಮೆಸ್ದು ರಿಸೆಪ್ಷನ್ ಇದೆ, ಹಾಗಾಗಿ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗ್ತಾ ಇದ್ದೀವಿ ಅಂತ ರೆಡಿಯಾಗಿ ಅವನು ಹೋದ. ಇವಾಗ ನಾನು ಬೇಳೆನ ಬೇಯೋದಕ್ಕೆ ಹಾಕಬೇಕು ಫ್ರೆಂಡ್ಸ್. ಇವತ್ತು ತೊಗರಿಬೇಳೆ ಕರಿಗಡುಬು ಮಾಡ್ತಾಯಿದ್ದೀನಿ. ಅದು ನೀರು ಕುದ್ದಾದ್ಮೇಲೆ ಬೇಳೆನ ತೊಳೆದು ಹಾಕ್ತೀನಿ. ಈ ಕಡೆಗೆ ಅಕ್ಕಿ ಪಾಯಸ ಅಂತ ಮಾಡ್ತೀವಿ, ಅಕ್ಕಿ ಹುಗ್ಗಿ ಅಂತ. ಅದಕ್ಕೆ ರೈಸ್ ಇಟ್ಟಿದ್ದೀನಿ, ಮೆತ್ತಗೆ ಬೇಯಬೇಕದು. ನಾವಿರೋದು ಏರಿಯಾ ಬಂದು ಬರೀ ಎಲ್ಲರೂ ಬೇರೆ ಊರಿಂದ ಬಂದು ಇದ್ದವರೇ ಇರೋದು ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಸಿಂಪಲ್ಲಾಗಿನೇ ಮಾಡ್ತಾರೆ. ಬ್ಯಾಡಗಿ ಊರಲ್ಲಿ ಹೋದರೆ ಅವ್ರದ್ದು ತುಂಬ ಗ್ರ್ಯಾಂಡಾಗಿರುತ್ತೆ. ಮನೆಗೊಂದು ಕುರಿ ಈ ಥರ ಎಲ್ಲ ಮಾಡ್ತಿರ್ತಾರೆ. ನಮ್ಮ ಏರಿಯಾದಲ್ಲಿ ಎಲ್ಲ ಮಿಕ್ಸ್ ಇದ್ದಾರೆ, ಲಿಂಗಾಯತರು, ಬೇರೆ ಬೇರೆ ಕ್ಯಾಸ್ಟ್ ಜನಗಳೆಲ್ಲ ಇದ್ದಾರಲ್ವ. ಹಾಗಾಗಿ ಮಾಡೋವಂಥವರೆಲ್ಲ ಸಿಂಪಲ್ಲಾಗಿ ಮಟನೆಲ್ಲ ತೊಗೊಬಂದು ಮಾಡ್ತಾರೆ. ಇವತ್ತು ಮಂಗಳವಾರ ಉಡಿ ತುಂಬೋದೆಲ್ಲ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನೆಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡ್ತಾನೆ ಹಾಗೆ ಪೂಜೆ ಕೂಡ ಮಾಡಿಕೊಂಡೆ. ಇಲ್ಲಿ ಕಟ್ಟಿನ ಸಾಂಬಾರು, ತೊಗರಿಬೇಳೆ ಹೋಳಿಗೆ ಮಾಡಿದ್ದೀನಲ್ವ ಅದು, ಮತ್ತು ಕೋಸಂಬರಿ ಮಾಡಿದ್ದೀನಿ ಸಿಂಪಲ್ಲಾಗಿ. ಮತ್ತು ನೋಡಿ ಕರಿಗಡುಬು, ನನಗೆ ನಮ್ಮ ಕಡೆ ಜಾಸ್ತಿ ಈ ಥರನೇ ಮಾಡೋದು, ಕರಿಗಡುಬೇ ಮಾಡ್ತೀವಿ, ತೊಗರಿಬೇಳೆ ಕರಿಗಡುಬು. ಇವಾಗ ಸಂಡಿಗೆ ಕರಿತಾ ಇದ್ದೀನಿ, ನೈವೇದ್ಯ ಮಾಡಬೇಕಲ್ವ. ಹಾಗೆ ಬದನೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ಯಾವುದೂ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಅಡುಗೆ ಎಲ್ಲ ಆಗಿದೆ. ಇವಾಗ ನೈವೇದ್ಯಕ್ಕೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. 2 ತಟ್ಟೆನ ರೆಡಿ ಮಾಡಿದ್ದೀನಿ. ದೇವರಿಗೆ ಒಂದು ಮತ್ತು ಹೊಸ್ಲಿಗೆ ಅಂತ ಮಾಡ್ತೀವಿ, 2 ಎಡೆ ಮಾಡಿದ್ದೀನಿ ನೋಡಿ. ಕೋಸಂಬರಿ, ಸಂಡಿಗೆ, ಬದನೆಕಾಯಿ ಪಲ್ಯ, ಅಕ್ಕಿ ಪಾಯಸ, ರೈಸು, ಕರಿಗಡುಬು. ಇದು ಸಂಜೆ ಆಗಿತ್ತು. ಸಂಜೆ ಟೈಮು ನಾನು ಮಧ್ಯಾಹ್ನದಿಂದನೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಆಗಲಿಲ್ಲ. ಹಸ್ಬೆಂಡ್ ನಾನು ಬರ್ತೀನಿ ಅಂದರು. ಹಾಗಾಗಿ ಅವ್ರಿಗೆ ವೇಟ್ ಮಾಡ್ತಾ ಇವಾಗ ರಾತ್ರಿ 9 ಗಂಟೆ ಆಯಿತು ನೋಡಿ. ನಮ್ಮ ಮನೆಯವರು ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಚಿಕ್ಕ ಮಗ ಅಂತೂ ನಮ್ಮ ಕೈಗೆ ಸಿಗೋದಿಲ್ಲ. ಅವನು ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಬಂದಿದ್ದಾನೆ, ಬರಲ್ಲ ಅಂದ. ಹಾಗಾಗಿ ನಾವು 3 ಬಂದ್ವಿ. ಇದು ದೇವಸ್ಥಾನ. ಬ್ಯಾಡಗಿ ಗ್ರಾಮ ದೇವತೆ ದೇವಸ್ಥಾನ. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ಬಂದೆ. ಇವಾಗ ಮೆರವಣಿಗೆ ಹೋಗುತ್ತೆ ದೇವ್ರದ್ದು. ಮಂಗಳವಾರ ನೈಟ್ ಪೂರ್ತಿ ಮೆರವಣಿಗೆ ಮಾಡ್ತಾರೆ ಊರಲ್ಲೆಲ್ಲ. ನಾವು ಏನು ತೊಗೊಳ್ಳಿಲ್ಲ, ಜಾತ್ರೆಯಲ್ಲೆಲ್ಲ ಹೋಗಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹಾಗೆ ಬಂದ್ವಿ. ನೋಡ್ಬೋದು ಎಲ್ಲ ಕಡೆಗೂ ಲೈಟಿಂದು ಡೆಕೋರೇಟ್ ಮಾಡಿದ್ದಾರೆ, ಎಲ್ಲ ಏರಿಯಾಗಳಲ್ಲೂ ಎಲ್ಲ ಕಡೆಗೂ. ಇದು ಮೂನ್ ಕಣ್ಣ ಬರುವಾಗ ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಆಮೇಲೆ ಮನೆಗೆ ಬಂದ ಮೇಲೆ ಊಟ ಮಾಡಿ ಮಲಗಿದ್ವಿ. ನಮ್ಮ ಏರಿಯಾದಲ್ಲಾದರೂ ಯಾರೂ ಮಲಗಿರಲಿಲ್ಲ, ಮತ್ತು ನಮಗೂ ಕೂಡ ನಿದ್ದೆ ಬರಲಿಲ್ಲ. ನಾವಿರೋ ಏರಿಯಾ ಕಡೆಗೆ ಮೆರವಣಿಗೆ ಬಂತು. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. DJ ಸೌಂಡ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ನಮ್ಮ ಏರಿಯಾದ ಹತ್ತಿರ ಬಂದಾಗ 2 ಗಂಟೆ ಆಗಿತ್ತು ರಾತ್ರಿ ಫ್ರೆಂಡ್ಸ್.
ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬುಧವಾರದ ಬ್ಲಾಗು. ಇವತ್ತು ನೋಡ್ಬೋದು ನಮ್ಮ ಮನೆಯವರ ಅಕ್ಕ ಬಂದಿದ್ದಾರೆ, ನಮ್ಮ ಚಿಕ್ಕಮ್ಮ. ಇವತ್ತು ನಾವು ಕೂಡ ಮಟನ್ ಚಿಕನ್ ಮಾಡಿದ್ವಿ. ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ನಮ್ಮ ಚಿಕ್ಕಮ್ಮರು ಬಂದರು ಮಧ್ಯಾಹ್ನಕ್ಕೆ. ನಾನು ಅಡುಗೆ ಮಾಡ್ತಾಯಿದ್ದೆ, ಅವರು ಬಂದ ಸ್ವಲ್ಪ ಮಾಡಿದರು. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ಆಮೇಲೆ ಸಂಜೆ ಟೈಮು ಫ್ರೆಂಡ್ಸ್, ಸಂಜೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವರೆಲ್ಲ ಬರ್ತೀವಿ ಅಂದರು. ಮತ್ತು ನಾನು ಕಬಾಬ್ ಮಾಡೋದಕ್ಕೆ ಎಲ್ಲ ಕಲಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸಂಜೆ ಮಾಡಿದ್ರಾಯ್ತು ಅಂದು ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ, ಚಿಕನ್ ಕಬಾಬು. ಹಾಗೇ ಮಟನ್ ಚಾಪ್ಸ್ ಥರ ಮಾಡಿದ್ದೆ, ಮಟನ್ ಸಾಂಬಾರು, ಚಿಕನ್ ಫ್ರೈ ಸ್ವಲ್ಪ. ಹಾಗೆ ನಮ್ಮ ಕಡೆ ಕಡುಬು ಅಂತ ಮಾಡ್ತಾರೆ, ಲಾಸ್ಟ್ ಟೈಮ್ ತೋರಿಸಿದ್ದೆ. ಕಡುಬು ಮಾಡಿದ್ದೆ. ಮತ್ತು ರೊಟ್ಟಿ ಇತ್ತು, ಊರಲ್ಲಿ ರೊಟ್ಟಿ ಮಾಡಿದ್ವಿ ಅನ್ನಲ್ವಾ, ಅವತ್ತು ರೊಟ್ಟಿನೂ ತಗೊಂಡು ಬಂದಿದ್ದೆ. ಅನ್ನ, ಇಷ್ಟೊಂದು ಐಟಮ್ ನೋಡಿ. ಯಾವುದೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಹಾಗೆ ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಟೈಮ್ ಇತ್ತು, ಸಂಜೆ ಟೈಮು, ಹಾಗಾಗಿ ವಿಡಿಯೋ ಮಾಡಿದೆ. ತುಂಬ ಕೆಲಸಗಳಿದ್ದಾಗ ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ, ಮತ್ತು ಟೈಮ್ ಆಗುತ್ತೆ ಅಂತ ನಾನು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಿಲ್ಲ. ಮಟನ್ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಆಗುತ್ತೆ ಅಂತ ಮಟನ್ ಚಾಪ್ಸ್ ಮಾಡಿದೆ, ಸ್ವಲ್ಪನೇ ಮಾಡಿದೆ, ಕುಕ್ಕರಲ್ಲೇ ಮಾಡಿದ್ದೀನಿ. ನೋಡ್ಬೋದು, ಇದು ಚಿಕನ್ ಫ್ರೈ ಫ್ರೆಂಡ್ಸ್. ಸ್ವಲ್ಪ ಚಿಕನ್ ಕಬಾಬು, ಚಿಕನ್ ಫ್ರೈ ಮಾಡಿದೆ ಚಿಕನಲ್ಲಿ. ಮಟನಲ್ಲಿ ಮಟನ್ ಸಾಂಬಾರು, ಮಟನ್ ಚಾಪ್ಸ್ ಮಾಡಿದೆ. ಕಡುಬು, ಇದು ಅಕ್ಕಿಯಲ್ಲಿ ಮಾಡಿರೋಂಥ, ಅಕ್ಕಿ ರವೆಯಲ್ಲಿ ಮಾಡಿರೋಂಥ ಅಕ್ಕಿ ಕಡುಬು. ರೌಂಡ್ ಶೇಪಲ್ಲಿ ಮಾಡ್ತಿದ್ದೆ ನಾನು. ನಮ್ಮ ಚಿಕ್ಕಮ್ಮರು ಬಂದ್ರಲ್ಲ, ಅವ್ರು ಈ ರೀತಿ ಮಾಡಿದ್ದಾರೆ, ಬೇಗ ಬೇಯುತ್ತೆ ಅಂತ. ಚೆನ್ನಾಗಾಗುತ್ತೆ ನಾನ್ ವೆಜ್ಗೆ ಇದು ಕಡುಬು. ಹಾಗೆ ರೊಟ್ಟಿನೂ ಇತ್ತು, ಊರಿಂದ ತಂದಿದ್ದು ರೊಟ್ಟಿ ಮಾಡಿದ್ವಲ್ಲ ಊರಲ್ಲಿ, ಸ್ವಲ್ಪ ರೊಟ್ಟಿ ಕೂಡ ತಂದಿದ್ದೆ. ಸಂಜೆ ಮತ್ತು ನಮ್ಮ ಅಣ್ಣ, ಅತ್ತಿಗೆ, ನಮ್ಮಮ್ಮ ಎಲ್ಲರೂ ಬಂದು ಊಟ ಮಾಡಿಕೊಂಡು ಮತ್ತು ನೈಟೇ ಹೋದರು. ಫ್ರೆಂಡ್ಸು, ಇದು ಮಂಗಳವಾರ ಮತ್ತು ಬುಧವಾರದ ನನ್ನ ರೂಟೀನು. ನಮ್ಮ ಬ್ಯಾಡಗಿಯಲ್ಲಿ ಮಾರಿ ಜಾತ್ರೆ ಅಂದರೆ ದ್ಯಾಮವ್ವನ ಜಾತ್ರೆ 5 ವರ್ಷಕ್ಕೊಮ್ಮೆ ಮಾಡೋದು. ನಾವು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.